ನೋಡಿ ವೀಕ್ಷಕರೇ, ಇಲ್ಲೊಂದು ಕೀಟ ಇದೆ ನೋಡಿ. ಅದಕ್ಕೆ ಲೈಟಿಂಗ್ಸ್ ನೋಡಿ. ನಮ್ಮ ಬಾಲ್ಯದಲ್ಲಿ ನಾವು ಇದನ್ನು ಮಿಂಚುಳು ಅಂದರೆ ಲೈಟ್ ಹುಳು ಅಂತ ಇದ್ವಿ ನೋಡಿ. ಕೀಟ ಪ್ರಾಣಿ ಪ್ರಭೇದಗಳಲ್ಲಿ ಕೀಟಗಳಲ್ಲಿ ಇದು ಒಂದು ವಿಶಿಷ್ಟವಾದ ಕೀಟ ನೋಡಿ. ಲೈಟ್ ನೋಡಿ ಯಾವ ರೀತಿ ಫ್ಲ್ಯಾಶ್ ಆಗುತ್ತೋ. ಏನು ವಿಮಾನಗಳು ಏನು ಹೋಗ್ತಾ ಇದ್ರೆ ಯಾವ ರೀತಿ ಲೈಟ್ ಇದಾಗುತ್ತೋ ಅಲ್ಲ, ಅದೇ ರೀತಿ ಹುಳ ಸಂಚಾರ ಮಾಡ್ತಾಯಿದ್ರೆ ಆ ಲೈಟಿಂಗ್ಸ್ ನೋಡಿ ಯಾವ ರೀತಿ ಬರ್ತಾಯಿದೆಯಾ. ಪ್ರಕೃತಿಯ ವೈಶಿಷ್ಟ್ಯಗಳಲ್ಲಿ ಇದು ಒಂದು ವಿಭಿನ್ನವಾದ ಆವಿಷ್ಕಾರ ಅಂತ ಹೇಳ್ಬೋದು. ದೈವ ಸೃಷ್ಟಿ, ಪ್ರಕೃತಿಯ ಸೃಷ್ಟಿ ಅಂತ ನಾವೇನು ಕರಿತೀವಿ ನೋಡಿ. ಕೀಟದಲ್ಲಿ ಅದೊಂದು ಬೆಳಕು ಚಿಮ್ಮುವ ಒಂದು ಸಾಧನ ನೋಡಿ. ಪ್ರಕೃತಿ ನೋಡಿ, ಬೆಳಕಿನ ಪ್ರಕೃತಿ ತೀಕ್ಷ್ಣತೆ ಯಾವ ಪ್ರಮಾಣದಲ್ಲಿದೆ ಗಮನಿಸಿ ನೋಡಿ. ಕೀಟ ಚಲನೆ ಮಾಡ್ತಾಯಿದ್ರೆ ಆ ಲೈಟು ಆಟೋಮೆಟಿಕ್ಲಿ ಫ್ಲ್ಯಾಶ್ ಆಗ್ತಾಯಿದೆ. ಯಾವ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿಗಳಲ್ಲಿ ಈ ರೀತಿ ನೋಡೋಕ್ಕೆ ಸಾಧ್ಯ ನಾವು ಅಲ್ವಾ? ಆರ್ಟಿಫಿಷಿಯಲಾಗಿ ನಾವು ಮನುಷ್ಯ ಏನೇನೋ ಕಂಡುಹಿಡಿಬೋದು ಆಧುನೀಕರಣ ಜೀವನದಲ್ಲಿ. ಆದರೆ ಈ ಕೀಟಕ್ಕೆ ಆ ರೀತಿ ಒಂದು ಬೆಳಕು ಚಿಮ್ಮುವ ಒಂದು ಸಾಧನ ದೈವ ಸೃಷ್ಟಿ ಅನ್ಬೇಕಾ, ಪ್ರಕೃತಿಯ ವೈಶಿಷ್ಟ್ಯ ಅನ್ಬೇಕಾ? ನಾವು ಇದನ್ನು ಯಾವ ರೀತಿ ವಿಶ್ಲೇಷಣೆ ಮಾಡಬೇಕು ನೋಡಿ. ಆ ಕೀಟ ಚಲನೆ ಮಾಡ್ತಾಯಿದ್ರೆ ಆ ಬೆಳಕು ನೋಡಿ ಯಾವ ರೀತಿ ಹೊರಹೊಮ್ಮುತ್ತಾ ಇದೆಯೋ. ಸೊ ಇಲ್ಲಿಗೆ ಮನುಷ್ಯನ ಸೃಷ್ಟಿಗಿಂತ ಪ್ರಕೃತಿಯ ಸೃಷ್ಟಿಯೇ ಶ್ರೇಷ್ಠ. ಮನುಷ್ಯ ಆರ್ಟಿಫಿಷಿಯಲಾಗಿ ಏನು ಬೇಕೋ ಕಂಡುಹಿಡಿಯಬೋದು. ಸೊ ಅದು ಕೆಲವೊಮ್ಮೆ ಕೈ ಕೊಡುತ್ತೆ ಕೂಡ. ಆರ್ಟಿಫಿಷಿಯಲಾಗಿ ಏನೇ ನಮ್ಮ ಅಭಿವೃದ್ಧಿ ಮಾಡಿದ್ರೂ ಕೂಡ ಅದು ಆಗ ಕೈ ಕೊಡುತ್ತೆ. ಒಂದು ಕರೆಂಟ್ ಇರ್ಬೋದು, ಕರೆಂಟ್ ಹೋದ ತಕ್ಷಣ ಲೈಟ್ ಆಫ್ ಆಗುತ್ತೆ. ಈವನ್ ಬ್ಯಾಟ್ರಿ UPS ಅದು ಕೂಡ ಕರೆಂಟಿಂದ ಮತ್ತೆ ರೀಸ್ಟೋರ್ ಆಗಿ ಮತ್ತೆ ಅದು ಬರುವಂತಹದ್ದು. ಆದರೆ ಇದಕ್ಕೆ ಯಾವುದೇ ಬ್ಯಾಟ್ರಿ ಇಲ್ಲ. ಜೀವಂತವಾಗಿರೋ ಒಂದು ಕೀಟ, ಅದರಲ್ಲಿ ಬೆಳಕು, ಈ ಪ್ರಕೃತಿ ಒಂದು ತೀಕ್ಷ್ಣವಾಗಿ ಬೆಳಕು ಬರ್ತಾ ಇದೆಯಲ್ಲ, ಇದಕ್ಕೆ ವೈಜ್ಞಾನಿಕವಾಗಿ ನಾವು ಏನಂತ ಕರಿಬೇಕು? ಈ ಒಂದು ಪ್ರಕೃತಿ ಸೃಷ್ಟಿಯಲ್ಲಿ ಯಾವ ಒಂದು ವೈಜ್ಞಾನಿಕತೆ ಏನು ಅಳವಡಿಸ್ಕೊಂಡಿರ್ಬೋದು ಅಲ್ವಾ ನೋಡಿ. ಆ ಲೈಟ್ನ ಗಮನಿಸಿ ಆ ಕೀಟದಲ್ಲಿ. ಮನುಷ್ಯ ಏನೇನೋ ಕಂಡುಹಿಡಿತಾನೆ, ಬಾಹ್ಯಾಕಾಶ, ಇನ್ನೊಂದು ಮತ್ತೊಂದು, ಇಸ್ರೋ, NASA. ಆದರೆ ಒಂದು ಜೀವಂತ ಹುಳುವಿನಲ್ಲಿ ಈ ರೀತಿಯ ಒಂದು ಪ್ರಕೃತಿ ಹೊಂದಿರೋ ಒಂದು ಬೆಳಕು ಹೊರಸೂಸ್ತಾ ಇದೆಯಲ್ಲ, ಇದು ಕಾರಣ ಏನು? ವೈಜ್ಞಾನಿಕ ಕಾರಣ ಏನಿರ್ಬೋದು?